ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನೋಡಿ ಇಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಉದ್ದಿನಬೇಳೆ ತಗೊಂಡಿದ್ದೀನಿ. ಇದು ಏನು ಗೊತ್ತಾ, ಗ್ರೀನ್ ಕಾಣ್ತಿರೋದು. ನಾನು ಇದಿನ್ನೂ ಸಿಪ್ಪೆ ಕೂಡ ತೆಗೆದಿತ್ತಿಲ್ಲ, ಆ ಥರದ್ದು ಕಾಳು ಇತ್ತು ನಮ್ಮ ಮನೇಲಿ. ಅದನ್ನು ನಾನು ಇಡ್ಲಿಗೆ ಹಾಕಬೇಕು ಅಂತ ಹಾಕ್ಬಿಟ್ಟೆ. ಅದು ನೋಡಿದ್ರೆ ಬಿಡ್ಸೋಕ್ಕೆ ತುಂಬ ಕಷ್ಟ ಆಗಿಬಿಡ್ತು. ಜಸ್ಟ್ ಆಮೇಲೆ ಇಡ್ಲಿಗೆ ಬೇರೆನ ಹಾಕ್ಬಿಟ್ಟು ಇಡ್ಲಿ ಮಾಡಿದಾಗಿತ್ತು. ಈಗ ಇದನ್ನು ಜಸ್ಟ್ ಇನ್ನು ವೇಸ್ಟ್ ಮಾಡೋದೇನಕ್ಕೆ ಸುಮ್ಮನೆ ಈ ಥರ ಅಂದ್ಬಿಟ್ಟು ನಾನೇ ಮಾಡಿದೆ. ಜಸ್ಟ್ ಉದ್ದಿನ ವಡೆ ಮಾಡೋಣ, ಉದ್ದಿನ ವಡೆನಲ್ಲಾದರೆ ಅಷ್ಟು ಕಾಣೋದಿಲ್ಲ, ಇಡ್ಲಿನಲ್ಲಾದರೆ ಈ ಗ್ರೀನ್ ಕಾಣುತ್ತಲ್ಲ ಅಂದ್ಬಿಟ್ಟು ಅದು ಇಷ್ಟು ಕ್ಲೀನ್ ಮಾಡಿದ್ದೀನಿ. ಮಧ್ಯೆ ಒಂದೊಂದು ಬಾಕಿ ಆಗಿದೆ, ಆದರೂ ಇಡ್ಲಿಯಲ್ಲಿ ಕಾಣುತ್ತೆ ಅಂತ ಜಸ್ಟ್ ಹಂಗೆ ವಡೆ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಹಂಗೆ ಇದನ್ನು ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ, ಒಂದು 2 hours ನೆನೆಸಿಟ್ಟಿದ್ದೆ. ಅದನ್ನು ನಾನು ಇವಾಗ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು, ನೀರೇನೂ ಇಲ್ಲ ಇದರಲ್ಲಿ, ಎಲ್ಲ ನೀಟಾಗಿ ನೀರು ತೆಗೆದಿದ್ದೀನಿ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈಗ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟೇ ಇರೋದು. ಈಗ ರುಚಿಗೆ ತಕ್ಕ ಉಪ್ಪು ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಉಪ್ಪು ಬೇಕು, ಉಪ್ಪು ಯಾವುದು ಕಮ್ಮಿನೇ ಹಾಕ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕನ ಉಪ್ಪು ನಾನು ಈಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ನೀರೇನು ಸೇರಿಸ್ಬೇಡಿ, ಹಾಗೇ ನುಣ್ಣಗೆ ರುಬ್ಕೊಂಬರೋಣ. ಸಪೋಸ್ ನಿಮಗೆ ನೀರು ಬೇಕು ಅಂದರೆ ಒಂದು 2 ಟೀ ಸ್ಪೂನ್ ಹಾಗೆ ಸೇರಿಸ್ಕೊಳ್ಳಿ. ನುಣ್ಣಗೆ ಇದನ್ನ ರುಬ್ಕೊಂಡು ಬರ್ತೀನಿ. ಈಗ ರುಬ್ಬಿದ್ದಾಯಿತು. ಈಗ ಅದನ್ನು ಈ ಬೌಲ್ಗೆ ನಾನು ಹಾಕ್ಕೊಳ್ತೀನಿ. ನೋಡಿ, ನೀರೇನು ಸೇರಿಸಲಿಲ್ಲ ನೋಡಿ, ಹಾಗೆ ರುಬ್ಬಿದ್ದೀನಿ. ಕಷ್ಟಪಡ್ತಾ ಇರುವಾಗ ಅದನ್ನು ವೇಸ್ಟ್ ಮಾಡೋಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊಂಡು ತಿನ್ಬೋದಲ್ಲ, ಅದರಿಂದ ಈ ಥರ ಮಾಡ್ತಾಯಿದ್ದೀನಿ. ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಯಾವುದನ್ನು ವೇಸ್ಟ್ ಮಾಡಬಾರ್ದು, ಕೆಲವು ಟೈಮಲ್ಲಿ ಅದು ಕೂಡ ಸಿಗೋದಿಲ್ಲ. ಅದರಿಂದ ಈ ಥರ ಮಾಡ್ತಾಯಿದ್ದೀನಿ. ನನಗಂತೂ ಎಸೆಯೋದಂದರೆ ತುಂಬ ಬೇಜಾರಾಗುತ್ತೆ, ಯಾಕೆಂದರೆ ಹಸ್ಬೆಂಡ್ ಅಷ್ಟು ಕಷ್ಟಪಡ್ತಾರೆ. ಅದರಿಂದ ತುಂಬ ಬೇಜಾರಾಗುತ್ತೆ ಎಸಿಲಿಕ್ಕೆ. ಈಗ 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಪೆಪ್ಪರ್ನ ಈ ರೀತಿ ಕ್ರಷ್ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ನಾನು ಇದಕ್ಕೆ ಹಾಕ್ತೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ಮೆಣಸು ಕಮ್ಮಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಿ ಇದ್ದರೆ ಸ್ಪೈಸಿ ಸ್ವಲ್ಪ ನೀವು ಹಾಕ್ಕೊಳ್ಳಿ, ಯಾಕೆಂದರೆ ಫಸ್ಟೇ ಹೇಳಿದ್ದೀನಿ, ಮಗು ಇರೋದು ತಿನ್ನೋಕ್ಕಾಗಲ್ಲ ಪಾಪ. ಏನಾದರೂ ಮಾಡುವಾಗ ತುಂಬ ಚಿಕ್ಕ ಮಗು, ನಾವು ಕೊಡಲೇಬೇಕಾಗುತ್ತೆ. ಅದರಿಂದ ಒಂದು ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ಪೈಸಿ ಬೇಕಿದ್ರೆ ನೀವು 2-3 ಚಿಲ್ಲಿ ಹಾಕ್ಕೊಬೋದು. ಆಮೇಲೆ ಸ್ವಲ್ಪ ಕರಿ ಲೀಫ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಇದಕ್ಕೆ. ನೀವು ಮತ್ತೆ ಇನ್ನೊಂದು ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಅದು ಮಧ್ಯದಲ್ಲಿ ಸಿಕ್ಕರೆ ತಿನ್ನೋದಿಲ್ಲ ತೆಂಗಿನಕಾಯಿ. ಆ ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ಸಿಗೋ ಥರನೇ ಇರುತ್ತೆ. ಮತ್ತು ನಿಮಗೆ ತುಂಬ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಅಡುಗೆ ಸೋಡಾನ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲ ಅದೇನು ಅಡುಗೆ ಸೋಡಾ ಏನು ಆ್ಯಡ್ ಮಾಡ್ತಾಯಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ಗೊತ್ತಾಗುತ್ತೆ. ಯಾಕೆಂದರೆ ನಾವು ಹಿಂಗೆ ಮಿಕ್ಸ್ ಮಾಡುವಾಗಲೇ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಹಸಿಟ್ಟು, ಸ್ವಲ್ಪ ನಾವು ಇಡ್ಲಿಗೆ ಮಾಡುವಾಗ ಯಾವ ಥರ ಉದುಗು ಬರುತ್ತೆ ಆ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ. ಆ ರೀತಿ ಆಗೋವರೆಗೂ ಒಂದು 5 ನಿಮಿಷ, 5ರಿಂದ 8 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಡೆ ಚೆನ್ನಾಗಿ ಬರುತ್ತೆ. ಹೋಟೆಲಲ್ಲಿ ಇಡ್ಲಿ ಮತ್ತು ವಡೆಗೆ ಆರ್ಡ್ರ್ ಮಾಡಿದ್ರೆ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಮನೆಯಲ್ಲೇ ಮಾಡ್ಕೊಬೇಕು, ಆದಷ್ಟು ಮನೆಯಲ್ಲೇ ಮಾಡ್ಕೊಬೇಕು. ನಾನಂತೂ ಆಲ್ಮೋಸ್ಟು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡೋದು, ಯಾಕೆಂದರೆ ಹೊರಗಡೆ ಹೋಯ್ತು ಅಂದರೆ ಅಷ್ಟು ಕಾಸ್ಟ್ಲಿಲಿ, ಅಷ್ಟು ಯಾವಾಗಾದ್ರೂ ಒಂದು ದಿವಸ ಹೋಗಿ ಎಂಜಾಯ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಡೈಲಿ ಹೋಗಿ ನನಗೆ ಇದು ಬೇಕು ಅದು ಬೇಕು ಅಂತ ತರಬೇಕು ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು? ಈ ಥರ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ನಿಮಗೆ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಆಲ್ಮೋಸ್ಟ್ ಬಿಸಿ ಆಗಿದೆ. ಇವಾಗ ಮಾಡೋಕ್ಕಿಂತ ಮೊದಲು ಕೈಗೆ ಫಸ್ಟು ನೀರಿಂದ ಕೈನ ಹೆಚ್ಕೋಬೇಕು. ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ಒಂದು ಬೌಲಲ್ಲಿ ನೀರು ಇಟ್ಕೊಂಡು, ಒಂದು ಬೌಲಲ್ಲಿ ಈ ಥರ ನೀರು ಇಟ್ಕೊಂಡ್ರೆ ಅದಕ್ಕೆ ಆಗಾಗ ನೀವು ಯಾವಾಗ ವಡೆ ಬಿಡ್ತೀರ ಎಣ್ಣೆಗೆ, ಆಗೆಲ್ಲ ನೀವು ನೀರನ್ನ ಫಸ್ಟು ಕೈಗೆ ವೆಟ್ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ನೋಡಿ, ಒಂದು ಎಷ್ಟು ಬೇಕು ನಿಮಗೆ ಗೊತ್ತಾಗುತ್ತಲ್ಲ, ಒಂದು ಎಷ್ಟು ದಪ್ಪ ಬೇಕು ಅಂತ, ಇಷ್ಟು ದಪ್ಪ ತಗೊಂಡು ಅದನ್ನು ಹಿಂಗೆ ಮಾಡ್ಕೋಬೇಕು. ಫಸ್ಟು ನೀರು ಕೈಗೆ ವೆಟ್ ಮಾಡ್ಕೋಬೇಕು, ಆಗ ವಾಸಿಟ್ಟು ಕೈಗೆ ಅಂಟೋದಿಲ್ಲ, ಹಿಟ್ಟು ಕೈಗೆ ಅಂಟೋದಿಲ್ಲ. ಆಮೇಲೆ
ನೋಡಿ ಜಸ್ಟ್ ಹಿಂಗೆ ತಗೊಂಡು ಇದರಲ್ಲಿ ಮಧ್ಯದಲ್ಲಿ ಹಿಂಗೆ ಮಾಡಿದ್ರೆ ಆಯಿತು ನೋಡಿ. ಈ ರೀತಿ ಮಾಡಿ ಅದನ್ನು ಎಣ್ಣೆಗೆ ಬಿಡೋದು. ಪುನಃ ಅದೇ ರೀತಿ ವೆಟ್ ಮಾಡಿಕೊಂಡು ಸೇಮ್ ಎಷ್ಟು ಬೇಕು ಅಷ್ಟು ತಗೊಳ್ಳೋದು, ಈ ಥರ ಮಾಡೋದು. ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ಎಲ್ಲರೂ ರೆಡಿ ಆಗಿಬಿಡುತ್ತೆ. ಎಲ್ಲ ರೆಡಿ ಮಾಡ್ಕೊಬಿಟ್ರು 10 ಮಿನಿಟ್ಸಲ್ಲಿ ವಡೆ ರೆಡಿ. ಕ್ವಿಕ್ಕಾಗಿ ಮಾಡ್ಕೋಬೋದು. ಒಬ್ಬೊಬ್ಬರು ಉದ್ದಿನವಡೆ ತಿನ್ನಬೇಕು ಅಂತ ಹೋಟೆಲ್ಗೆ ಹೋಗ್ತಾರೆ. ಅದರಿಂದ ಮನೆಯಲ್ಲೇ ಮಾಡ್ಕೊಬೋದಲ್ಲ, ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ. ಹೊರಗಡೆ ತರೋದನ್ನ ಅವಾಯ್ಡ್, ಯಾವಾಗ ಒಂದ್ಸರಿ ತೊಗೊಂಬರ್ಬೇಡಿ ಅಂತ ಹೇಳಿದ್ರೆ ಹೊರಗಡೆ ತರೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಟ್ರೈ ಮಾಡೋಣ. ಯಾಕೆಂದರೆ ಮಕ್ಕಳೆಲ್ಲ ಇರುವಾಗ ತುಂಬ ಹೆಲ್ದಿ. ಒಂದು ಸಾರಿ ತಿನ್ನೋಕೆ ಹೋದರೆ ಆಮೇಲೆ ತಿನ್ನೋದಷ್ಟೇ ಅಲ್ಲ, ಹೆಲ್ತು ಪ್ರಾಬ್ಲಮ್ ಆಗಿಬಿಡುತ್ತೆ. ಹೀಗೆ ನೋಡಿ, ನೆಕ್ಸ್ಟು ಒಂದೊಂದು ಸೈಡು ಹಾಗೆಯೇ ಬೇಯಿಸ್ಕೊಳ್ಳೋಣ. ನೋಡ್ಕೊಂಡು ನಿಮ್ಗೆ ಸ್ವಲ್ಪ ಅಗಲಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಳ್ಳಿ. ನನಗೆ ಸಾಕು ಚಿಕ್ಕು ಅದನ್ನಿಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಇದ್ದರೆ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸು ಅಂತ ಹೇಳಿದ್ರೆ, ಮತ್ತು ಬೆಳಗ್ಗೆ ಏನಾರಾದರೆ ಅದು ಆಲ್ಮೋಸ್ಟು ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಾದರೂ ಅಷ್ಟೇ, ಇನ್ನೊಬ್ಬರು ಟಿಫನ್ ನೋಡ್ತಾ ಇರುವಾಗ ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಮನೆಯಲ್ಲೇ ಆದಷ್ಟು ಟ್ರೈ ಮಾಡಿ ನಾವು ಮನೆಯಿಂದನೇ ಕೊಟ್ಟು ಕಳ್ಸೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ಒಬ್ಬೊಬ್ಬರು ಬೇಕ್ರಿಯಿಂದ ವೀಕ್ಲಿಗೆ ಆಗಷ್ಟು ಬೇಕ್ರಿಯಿಂದ ಫಸ್ಟೇ ತಂದಿಟ್ಬಿಟ್ಟು ಮತ್ತೆ ಅದನ್ನ ಪಾರ್ಸಲ್ ಮಾಡಿ ಕಳಿಸ್ತಾ ಇರ್ತಾರೆ. ಒಂದು 2 ನಿಮಿಷ ಹಿಂಗೆ ಬೇಯಿಸ್ಕೊಂಡು ಆಮೇಲೆ ತೆಗೆದು ಬೇಗ ಆಗಿಬಿಡುತ್ತೆ. ಇದನ್ನಷ್ಟು ಹೊತ್ತು ಟೈಮ್ ಏನು ಬೇಡ. ಈಗ ನಾನು ಉದ್ದಿನಬೇಳೆ ಆ ಥರ ಆಯಿತು ಅಂತ ಬಿಸಾಕ್ಬಿಟ್ಟಿದ್ರೆ ಸುಮ್ಮನೆ ಅಷ್ಟು ವೇಸ್ಟ್ ಆಗ್ತಿತ್ತು. ನಾನು ಈ ಥರ ಒಂದು ಪ್ಲ್ಯಾನ್ ಮಾಡ್ತಿದ್ರೆ ಒಂದು ಎಲ್ಲೋ ವೇಸ್ಟ್ ಆಗೋದು ಯೂಸ್ ಆಗುತ್ತಲ್ವಾ. ಆದಷ್ಟು ಏನೇ ವಸ್ತು ಬೇಯಿಸೋದಾದ್ರೂ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ನೋದು ಇನ್ನೂ ಒಳ್ಳೆಯದು. ಯಾಕೆಂದರೆ ಅರ್ಧಂಬರ್ಧ ಬೆಂತು ಅಂದರೆ ಹೊಟ್ಟೆಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಿಂದ ಸಾಕೀಗ ನೋಡಿ ಎಷ್ಟು ಆಗಿದೆ. ಇದನ್ನು ತೆಗಿತಾ ಇದ್ದೀನಿ ನೋಡಿ, ವಡೆ ರೆಡಿ. ಎಷ್ಟು ಬೇಗಲ್ಲ. ಹೋಟೆಲಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ರು ಕೆಲವೊಂದು ಹೋಟೆಲ್ ಸಿಗುವಾಗ ಇನ್ನೂ ಲೇಟ್ ಆಗಿಬಿಡುತ್ತೆ. ಹಾಗೆ ಮನೆಯಲ್ಲೇ ಇದಿಷ್ಟು ಬೇಗ ಮಾಡ್ಕೊಂಡು ತಿಂತೀವಿ ಅಂದರೆ ರಿಯಲಿ ಗ್ರೇಟ್ ಅಲ್ವಾ ನಾವು. ಇದೇ ರೀತಿ ಇನ್ನೂ ಕೂಡ ನಾನು ಮಾಡ್ಕೊಂಡು ಬರ್ತೀನಿ. ಎಲ್ಲ ಮಾಡಿದೆ ನೋಡಿ, ತೊಟ್ಟೆನಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ಸೂಪರಾಗಿದೆ ಅಲ್ಲ ನೋಡಿ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಬೋದು ಫ್ರೆಂಡ್ಸ್. ಅದಂತೂ ನಿಜ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಆರ್ ನೆಕ್ಸ್ಟ್ ವಿಡಿಯೋ.